ಪ್ರಮಾಣ ವಚನ ಕಾರ್ಯಕ್ರಮ ಆಗಿ 6 ದಿನ ಆಗ್ತಾ ಇದೆ ವೀಕ್ಷಕರೇ. ಆದರೆ ಇಲ್ಲಿಯವರೆಗೂ ಸಹ ಕಾಂಗ್ರೆಸ್ನಲ್ಲಿ ಖಾತೆ ಹಂಚಿಕೆಯ ಗೊಂದಲ ಅನ್ನುವಂಥದ್ದು ಬಗೆಹರಿಯುವಂಥ ಲಕ್ಷಣವಾಗಿ ಕಾಣಿಸ್ತಾ ಇಲ್ಲ. ಸತತವಾಗಿರ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಸಮಸ್ಯೆಗೆ ಇತಿಶ್ರೀಯನ್ನು ಆಡಲಿಕ್ಕೆ ಮುಖ್ಯಮಂತ್ರಿಗಳ ಕೈಯಿಂದಲೂ ಸಾಧ್ಯ ಆಗ್ತಾ ಇಲ್ಲ. ಈಗ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಸಂಪುಟ ವಿಸ್ತರಣೆಗೆ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಮೂರು ಸಲ ಡೆಲ್ಲಿಗೆ ಹೋಗಿ ಬರಬೇಕಾಯಿತು. ಈಗ ಖಾತೆ ಹಂಚಿಕೆಯ ಟೆನ್ಷನ್ನಿಂದ ಈಗ ಮತ್ತೆ ಡೆಲ್ಲಿಗೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ. ಈಗ ಹೈಕಮಾಂಡ್ ಅಂಗಳಕ್ಕೆ ಖಾತೆ ಹಂಚಿಕೆಯ ಚೆಂಡು ತಲುಪಿದೆ. ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಎಕ್ಸಾಕ್ಟ್ಲಿ ಸಂಜೆ 5 ಗಂಟೆಗೆ ದೆಹಲಿಗೆ ತೆರಳುತ್ತಾರೆ ಮುಖ್ಯಮಂತ್ರಿಗಳು. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಈ ಖಾತೆ ಹಂಚಿಕೆಯ ಕುರಿತು ವರಿಷ್ಠರ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆ ನಡೆಸುವಂತಹ ಎಲ್ಲ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಎಲ್ಲ ಓಕೆ ಆಗಿಬಿಟ್ಟರೆ, ನಾಳೆಯ ಎಲ್ಲ ಓಕೆ ಆಗಿಬಿಟ್ರೆ ನಾಳೆಯ ಸಂಜೆ ವೇಳೆಗೆ ಯಾರ್ಯಾರಿಗೆ ಯಾವ್ಯಾವ ಪೋರ್ಟ್ಫೋಲಿಯೋಗಳನ್ನು ಹಂಚಲಾಗಿದೆ, ಖಾತೆಗಳನ್ನು ಹಂಚಲಾಗಿದೆ ಅನ್ನುವಂಥದ್ದು ಬಹಳ ನಿಖರವಾಗಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ. ವೀಕ್ಷಕರೇ ನೋಡಿ, ಇದು ಯಾವ ರೀತಿಗೆ ಕಬ್ಬಿಣದ ಕಡಲೆಯಾಗಿದೆ ಮುಖ್ಯಮಂತ್ರಿಗಳಿಗೆ ಅನ್ನಲಿಕ್ಕೆ ಯೂಶಲಿ ಒಂದು ಸಂಪ್ರದಾಯವನ್ನು ನಾವು ಈ ಹಿಂದೆ ನೋಡ್ಕೊಂಡು ಬಂದಿದ್ದೀವಿ. ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವು ಗಂಟೆಗಳ ಅಂತರದಲ್ಲಿ ಅಥವಾ ಒಂದು ದಿನ ಅಥವಾ 2 ದಿನಗಳ ಗ್ಯಾಪ್ನಲ್ಲೇ ಪೋರ್ಟ್ಫೋಲಿಯೋಗಳನ್ನು ಅಥವಾ ಖಾತೆಗಳನ್ನು ಹಂಚಿಕೆ ಮಾಡಿರ್ತಕ್ಕಂಥ ಸಾಕಷ್ಟು ನಿದರ್ಶನವನ್ನು ನೋಡಿದ್ದೀವಿ. ಆದರೆ ಈ ಸಲ ಹಂಗಾಗ್ತಾ ಇಲ್ಲ. ಮತ್ತೊಂದೆಡೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಅನ್ನುವಂಥದ್ದು ಕಟ್ಟೆಯೊಡೆದಿದೆ. ಸಚಿವ ಸ್ಥಾನವನ್ನು ಕಳ್ಕೊಂಡಿರ್ತಕ್ಕಂಥ ಶಾಸಕರ ಮುನಿಸಿದೆಯಲ್ಲ, ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಪೋರ್ಟ್ಫೋಲಿಯೋಗಳನ್ನು ಹಂಚಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಒಂದು ಕಡೆ ಆದರೆ, ಮಗದೊಂದು ಕಡೆ ಅಸಮಾಧಾನವನ್ನು ತಣಿಸೋದಿಕ್ಕೆ ಮತ್ತೊಂದು ಸರ್ಕಸ್ ಅನ್ನು ಮಾಡಬೇಕಾಗಿದೆ. ಇದೆಲ್ಲದರ ನಡುವೆ ಈಗ ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ದೊಡ್ಡ ಕಪ್ಪು ಚುಕ್ಕೆ ಏನಂದ್ರೆ ಮಹಿಳಾ ಪ್ರಾತಿನಿಧ್ಯ ಇಲ್ಲ ಅನ್ನೋದು. ಸೊ ಹೀಗಾಗಿ ಕಾಂಗ್ರೆಸ್ನಲ್ಲಿ ಕಟ್ಟೆಯೊಡೆದಿರ್ತಕ್ಕಂಥ ಈ ಒಂದು ಅಸಮಾಧಾನವನ್ನ ಶಮನಗೊಳಿಸಬೇಕಾಗಿರ್ತಕ್ಕಂಥ ಗುರುತರ ಜವಾಬ್ದಾರಿ ಈಗ ಮುಖ್ಯಮಂತ್ರಿಗಳ ಹೆಗಲಿಗೇರಿದೆ. ಹೀಗಾಗಿಯೇ ಬಹುಶಃ ಖಾತೆ ಹಂಚಿಕೆ ಅನ್ನೋದು ತಡ ಆಗ್ತಾ ಇದೆ ಅನ್ನುವ ರೀತಿಯಾದಂತಹ ಚರ್ಚೆಗಳು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಈಗ ಅಸಮಾಧಾನವನ್ನು ತಣಿಸೋದಕ್ಕೆ ಸಂಪುಟ ಸರ್ಜರಿಯನ್ನು ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ. ತುಂಬ ದಿನ ಏನಾಗಿಲ್ಲ. ಫಸ್ಟ್ ಫೇಸ್ ಕ್ಯಾಬಿನೆಟ್ ರಚನೆಯಾಗಿ ಜಸ್ಟ್ 2 ತಿಂಗಳಾಗಿದೆ. ಇನ್ನು ಎರಡನೇ ಮತ್ತೊಂದೆಡೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಅನ್ನುವಂಥದ್ದು ಕಟ್ಟೆಯೊಡೆದಿದೆ. ಸಚಿವ ಸ್ಥಾನವನ್ನು ಕಳ್ಕೊಂಡಿರ್ತಕ್ಕಂಥ ಶಾಸಕರ ಮುನಿಸಿದೆಯಲ್ಲ, ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಪೋರ್ಟ್ಫೋಲಿಯೋಗಳನ್ನು ಹಂಚಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಒಂದು ಕಡೆ ಆದರೆ, ಮಗದೊಂದು ಕಡೆ ಅಸಮಾಧಾನವನ್ನು ತಣಿಸೋದಿಕ್ಕೆ ಮತ್ತೊಂದು ಸರ್ಕಸ್ ಅನ್ನು ಮಾಡಬೇಕಾಗಿದೆ. ಇದೆಲ್ಲದರ ನಡುವೆ ಈಗ ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ದೊಡ್ಡ ಕಪ್ಪು ಚುಕ್ಕೆ ಏನಂದ್ರೆ ಮಹಿಳಾ ಪ್ರಾತಿನಿಧ್ಯ ಇಲ್ಲ ಅನ್ನೋದು. ಸೊ ಹೀಗಾಗಿ ಕಾಂಗ್ರೆಸ್ನಲ್ಲಿ ಕಟ್ಟೆಯೊಡೆದಿರ್ತಕ್ಕಂಥ ಈ ಒಂದು ಅಸಮಾಧಾನವನ್ನ ಶಮನಗೊಳಿಸಬೇಕಾಗಿರ್ತಕ್ಕಂಥ ಗುರುತರ ಜವಾಬ್ದಾರಿ ಈಗ ಮುಖ್ಯಮಂತ್ರಿಗಳ ಹೆಗಲಿಗೇರಿದೆ. ಹೀಗಾಗಿಯೇ ಬಹುಶಃ ಖಾತೆ ಹಂಚಿಕೆ ಅನ್ನೋದು ತಡ ಆಗ್ತಾ ಇದೆ ಅನ್ನುವ ರೀತಿಯಾದಂತಹ ಚರ್ಚೆಗಳು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಈಗ ಅಸಮಾಧಾನವನ್ನು ತಣಿಸೋದಕ್ಕೆ ಸಂಪುಟ ಸರ್ಜರಿಯನ್ನ ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ. ತುಂಬ ದಿನ ಏನಾಗಿಲ್ಲ. ಫಸ್ಟ್ ಫೇಸ್ ಕ್ಯಾಬಿನೆಟ್ ರಚನೆಯಾಗಿ ಜಸ್ಟ್ 2 ತಿಂಗಳಾಗಿದೆ. ಇನ್ನು ಎರಡನೇ ಹಂತದ ಕ್ಯಾಬಿನೆಟ್ ವಿಸ್ತರಣೆಯಾಗಿ 6 ದಿನ ಮಾತ್ರ ಆಗಿದೆ. ಸೊ ಇಂಥ ಅಲ್ಪಾವಧಿಯಲ್ಲೇ ಮತ್ತೆ ಸಂಪುಟವನ್ನು ಸರ್ಜರಿ ಮಾಡಬೇಕಾಗಿರ್ತಕ್ಕಂಥ ಅಥವಾ ಅದನ್ನು ಚೇಂಜಸ್ ಮಾಡಬೇಕಾಗಿರ್ತಕ್ಕಂಥ ಸಂಪುಟದಲ್ಲಿ ಅನ್ನುವ ಒಂದು ಅನಿವಾರ್ಯತೆ ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ತಲೆಬಿಸಿಯನ್ನು ಜಾಸ್ತಿ ಮಾಡ್ತಾ ಇದೆ.